ನೀವು ಯಾರು CET ಅಪ್ಲಿಕೇಶನ್ ಹಾಕಿದಿರಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದರೆ CET ಅಪ್ಲಿಕೇಶನ್ ನೀವು ಯಾರು ಹಾಕಿದ್ದೀರಾ ಇಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ 2 ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು, ಒಂದ್ಸಲಿ ಅಲ್ಲ. ಏನಕ್ಕೆ ಮಾಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ನೋಡ್ತಾ ಹೋಗಿ. ಯಾಕೆಂದರೆ ನೀವೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಾಗ ಮಾಡಿಸಿಲ್ಲ ಅಂದರೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಅಂದರೆ CET ಎಕ್ಸಾಮ್ನ ಬರೀತೀರಾ, CET ಎಕ್ಸಾಮ್ ಬರೆದಾದ್ಮೇಲೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತಾರೆ, ಕಾಲೇಜ್ ಅಡ್ಮಿಷನ್ ಆಗ್ತಾ ಇರ್ತಾರೆ, ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸದೇ ಇರೋ ಕಾರಣದಿಂದಾಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪರ್ಮಿಷನ್ ಕೊಡದೇನೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕು, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಾಲೇಜಿಗೆ ಅಡ್ಮಿಷನ್ ಆಗೋರು ಕೂಡ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಸಾಕಷ್ಟು ಜನ CET ವಿದ್ಯಾರ್ಥಿಗಳು ಆಗ್ಲೇ ತಲೆ ಕೆಡ್ಸ್ಕೊಬಿಟ್ಟಿದ್ದಾರೆ. ಇವಾಗ PUC ಎಕ್ಸಾಮ್ ಆಯಿತು, ನಂತರ CET ಎಕ್ಸಾಮ್ ಅಲ್ಲಿ ಎಷ್ಟು ನಾನು ಸ್ಕೋರ್ ಮಾಡಬೇಕು ಅಂತ ಕೇಳ್ತಾ ಇರಾ. ಹಾಗೆ ಯಾವ ಕಾಲೇಜ್ ಚೆನ್ನಾಗಿರುತ್ತೆ, ಪ್ಲೇಸ್ಮೆಂಟ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಆಗಲೇ ಕೇಳ್ತಾ ಇರೋ ಕ್ವಶನ್ಗಳನ್ನ. ಆದರೆ ನಿಮಗೆ ರಿಯಾಲಿಟಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಕಾಲೇಜ್ ತೊಗೊಳ್ಳಿ, 60 to 70% ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಥರದ ಒಂದು ಪ್ಲೇಸ್ಮೆಂಟ್ ಆಗ್ತಿಲ್ಲ. ಮತ್ತು ನಾವು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ, ಸೇಮ್ ಅದೇ ಕಾಲೇಜ್ನ ಚಾಯ್ಸ್ ಮಾಡ್ತಾ ಇದ್ದೀವಿ. ಆದರೆ ನೀವು ಏನು ಕಾಲೇಜ್ ಇವತ್ತು ಚೂಸ್ ಮಾಡ್ತೀರಾ, ನೀವು ಗ್ರ್ಯಾಜುಯೇಟ್ ಆಗೋದು 2030ಕ್ಕೆ. ಅವಾಗ ಫುಲ್ಲಿ AI ರೂಲ್ ಮಾಡ್ತಾ ಇರುತ್ತೆ ಕಂಪ್ಲೀಟ್ ಸಿಸ್ಟಮ್ನ. ಮತ್ತು ಗೂಗಲು, ಮೈಕ್ರೋಸಾಫ್ಟ್, ಅಮೆಝಾನ್ ಅವರು ಈ ಕೋಡಿಂಗ್ ಬರೋರು ಮಾತ್ರ ಹೈರ್ ಮಾಡಲ್ಲ, ಕೋಡಿಂಗ್ ಜೊತೆ AI ಕಂಪಲ್ಸರಿ ಬರಲೇಬೇಕು ಅಂಥವ್ರನ್ನ ಹೈರ್ ಮಾಡೋದು. ಸ್ವಲ್ಪ ಆನೆಸ್ಟಾಗಿ ಮಾತಾಡೋಣ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಏನಂದರೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಏನಂದರೆ ಫ್ಯಾಮಿಲಿ ಪ್ರೆಷರು ಮತ್ತು ಕಟ್ ಆಫ್ ಸ್ಟ್ರೆಸ್ಸು ಮತ್ತು ಫ್ಯೂಚರ್ ಆಂಗ್ಸೈಟಿಯಿಂದ ಯಾವ ಒಂದು ಕರೆಕ್ಟ್ ಡಿಸಿಷನ್ ತೊಗೋಬೇಕು ಅನ್ನೋದ್ರಲ್ಲೇ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ನಿಮಗೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನಂದರೆ, ಸ್ಟ್ರೆಸ್ ಫ್ರೀ ಆಗಿರಬೇಕಂದ್ರೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ, ನೇಮ್ನ ನೆನಪಿಟ್ಕೊಳ್ಳಿ, ಆಲ್ಟಾ. ಇದು ಫಸ್ಟ್ ಸ್ಕೂಲ್ ಆಫ್ ಟೆಕ್ನಾಲಜಿ ಆಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ರಿಯಲ್ ಟೆಕ್ ಕೆರಿಯರ್ನ ಒಂದು ಡಿಗ್ರಿ ಜೊತೆಗೆ ನಿಮಗೆ ಒಂದು ಹೇಳ್ಕೊಡ್ತಾ ಇರ್ತಾರೆ. ಅನೀಶ್ ಮುಂಜಾಲ್ ಅಂದ್ಬಿಟ್ಟು ಇವರೊಬ್ರು ಟೆಕ್ ಎಂಟ್ರಪ್ರಿನರು 10 ವರ್ಷ ಕಂಪ್ಲೀಟ್ ಆಗಿ ತಗೊಂಡು ಒಂದು ರೀಡಿಸೈನ್ ಮಾಡಿದ್ದಾರೆ ಒಂದು ಎಜುಕೇಶನ್ ಸಿಸ್ಟಮ್ನ. ಮಾಡರ್ನ್ ಟೆಕ್ ಕಂಪ್ನಿಗಳಿಗೆ ಯಾವ ರೀತಿ ಒಂದು ಎಜುಕೇಶನ್ ಸಿಸ್ಟಮ್ ಬೇಕೋ ಆ ರೀತಿ ಒಂದು ಡಿಸೈನ್ನ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಇಯರಲ್ಲಿ ನೀವು ಕೋಡಿಂಗ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. C++, ಪೈಥಾನು, ವೆಬ್ ಡೆವಲಪ್ಮೆಂಟು ಎಲ್ಲಾನು ಕೂಡ, ಗಿಟ್ಹಬ್ ಎಲ್ಲ ಕೂಡ ಡೇ 1 ನಿಮಗೆ ಆಕ್ಸೆಸ್ ಸಿಗುತ್ತೆ. ಮತ್ತು ಸೆಕೆಂಡ್ ಇಯರಲ್ಲಿ ಫುಲ್ ಸ್ಟ್ಯಾಕು, AI ಮತ್ತು ರಿಯಾಕ್ಟು, ನೋಡು, ಡಾಟಾಬೇಸು, LLM ಎಲ್ಲಾನು ಕೂಡ ಕಲಿತೀರಾ. ಥರ್ಡ್ ಇಯರಲ್ಲಿ ಕ್ಲೌಡು, ಡಯಾಪ್ಸು ಮತ್ತು AI ಇಂಜಿನಿಯರಿಂಗು, ಡಾಕರು, AWS, ಟೆನ್ಸರ್ ಫ್ಲೋ ಎಲ್ಲಾನು ಕೂಡ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ. ಮತ್ತು ಇಂಡಸ್ಟ್ರಿ ಸರ್ಟಿಫಿಕೇಟು ಕೂಡ ಸಿಗುತ್ತೆ. ಮತ್ತು ಫೈನಲ್ ಇಯರಲ್ಲಿ ಸಿಸ್ಟಮ್ ಡಿಸೈನ್ ಮಾಡ್ತೀರಾ, ಮತ್ತು ಲೈವ್ ಸ್ಟಾರ್ಟಪ್ಸ್ ಇರುತ್ತೆ, ಮತ್ತು ಹ್ಯಾಕಥಾನ್ಸ್ಗೆ ಪಾರ್ಟಿಸಿಪೇಟ್ನ ಮಾಡ್ತೀರಾ. ಇನ್ನು ನೀವು ಗ್ರಾಜುಯೇಷನ್ ಆಗೋಷ್ಟರಲ್ಲಿ ನಿಮಗೆ ಜಸ್ಟ್ ಒಂದು ಮಾರ್ಕ್ ಶೀಟ್ ಇರಲ್ಲ, ಮತ್ತು ಒಂದು ಪವರ್ಫುಲ್ ಗಿಟ್ಹಬ್ ಪೋರ್ಟ್ಫೋಲಿಯೋ ಕೂಡ ಇರುತ್ತೆ. ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಡ್ಮಿಷನ್ ಟು ಆಲ್ಟಾ ಇವಾಗ ಸ್ಟಾರ್ಟ್ ಆಗಿದೆ ASAT 2026 ಮುಖಾಂತರ. ಈ ಒಂದು ಸೆಲೆಕ್ಷನ್ ನಿಮಗೆ ಮೆರಿಟ್ ಬೇಸಿಸ್ ಮೇಲೆ ಇರುತ್ತೆ. ASAT ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಸೀಟ್ಸ್ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ASATಗೆ ಅಪ್ಲೈ ಮಾಡಿ, ಮತ್ತೆ ಟೆಸ್ಟ್ನ ತಗೊಳ್ಳಿ, ಮತ್ತೆ ಸ್ಕಾಲರ್ಶಿಪ್ನ ಅನ್ಲಾಕ್ ಮಾಡಿ. ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ ಅಪ್ಲೈ ಮಾಡಿ. ಈಗ ವಿಡಿಯೋನ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ಕೀ ಅಪ್ಲಿಕೇಶನ್ ಓಪನ್ ಆಗಿದೆ, ಮತ್ತೆ ಇವಾಗ ಆಗಲೇ ಕ್ಲೋಸ್ ಕೂಡ ಆಗ್ತಿದೆ. ಕೆಲವು ದಿನಗಳಲ್ಲಿ ಫೆಬ್ರವರಿ 16ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರ ಒಳಗಡೆ ನೀವೆಲ್ಲರೂ ಕೂಡ ಕೀ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೀವೇನಾದರೂ ಇವಾಗ 16ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನೀವು CET ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಹಾಗೆ ಕೌನ್ಸಿಲಿಂಗು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಬಿಡಿ. ಮತ್ತು ಕೀ ಅಪ್ಲಿಕೇಶನ್ ಬಂದ್ಬಿಟ್ಟು ಪದೇ ಪದೇ ಅದು ಓಪನ್ ಆಗಲ್ಲ, ಅದನ್ನು ಕೂಡ ತಲೆಗೆ ಹಾಕೊಳ್ಳಿ, ಸರಿನಾ? ಇವಾಗ ನೀವೇನಾದರೂ ಇಷ್ಟು ಕೋರ್ಸಲ್ಲಿ ಯಾವುದಾದ್ರು ಒಂದು ಕೋರ್ಸ್ಗೆ ಅಡ್ಮಿಷನ್ ಆಗಬೇಕು ಅಂದರೆ ನೀವು ಇವಾಗ ಕೀ ಅಪ್ಲಿಕೇಶನ್ ಏನು ಓಪನ್ ಆಗಿದೆಯಲ್ಲ ಅದನ್ನು ನೀವು ಫಿಲಪ್ ಮಾಡಲೇಬೇಕಾಗುತ್ತೆ. ಮತ್ತು ಕೀ ಅವರು ಒಂದು ಬ್ರೋಚರ್ನ ರಿಲೀಸ್ ಮಾಡಿದ್ರು. ಆ ಒಂದು ಬ್ರೋಚರಲ್ಲಿ ನಮಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೀ ಅವರು ನಮಗೆ 2 ಪಾಯಿಂಟ್ಸ್ನ ಕ್ಲಿಯರ್ ಆಗಿ ಹೇಳಿದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಮೊದಲೇ ನೀವು ನೋಡ್ಬೋದು, ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಸ್ಟೇಟಸ್ ತೋರಿಸುತ್ತೆ, ಇಲ್ಲಾಂದರೆ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ತೋರಿಸುತ್ತೆ, ಅಥವಾ ನಾಟ್ ಕ್ಲೈಮ್ಡ್ ಅಂತ ತೋರಿಸುತ್ತೆ. ಓಕೆನಾ? ಇಲ್ಲಿ ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಇರೋರು ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ನಿಮ್ದೆಲ್ಲ ಕೂಡ ಆನ್ಲೈನಲ್ಲಿ ವೆರಿಫೈ ಆಗಿರುತ್ತೆ. ಇಲ್ಲಿ ನೋಡಿ, ಕ್ಲೈಮ್ಡ್ ಅಂತ ಇದೆ, ನಂತರ ನಾಟ್ ವೆರಿಫೈಡ್ ಅಂತ ಇದೆ, ಸರಿನಾ? ಅಂದರೆ ನಿಮ್ಮದು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದ್ಬಿಟ್ಟು ಪೆಂಡಿಂಗ್ ಇದೆ ಅಂತ ಅರ್ಥ. ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲೇಬೇಕು, ಇದು ಕಡ್ಡಾಯ ಆಗಿರುತ್ತೆ. ನೀವು ಯಾರ್ಯಾರು ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಷ್ಟರಲ್ಲಿ ಯಾವ್ದಾರು ಒಂದು ರಿಸರ್ವೇಷನ್ನ ಕ್ಲೈಮ್ ಮಾಡಿ ಇಲ್ಲಿ ಸ್ಟೇಟಸ್ ಬಂದ್ಬಿಟ್ಟು ನಾಟ್ ವೆರಿಫೈಡ್ ಅಂತ ಬಂದಿದೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಮಾಡಿಸ್ಬೇಕಾಗುತ್ತೆ. ನಿಮ್ಮ ಹತ್ತಿರದ PU ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ನೀವು ವೆರಿಫೈನ ಮಾಡಿಸ್ಕೋತೀರಾ. ಮತ್ತು ಇಲ್ಲಿ ಕೀಯವರು ಇನ್ನೊಂದು ಪಾಯಿಂಟು ಕೂಡ ಹೇಳಿದ್ದಾರೆ. ಇಲ್ಲಿ ಕ್ಲಾಸ್ B ಇಂದ ಓವರ್ಗೂ ಯಾರ್ಯಾರು ಬಿಲಾಂಗ್ ಆಗಿರ್ತಾರೆ ಅವ್ರಿಗೆ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಅವ್ರಿಗೆಲ್ಲರಿಗೂ ಕೂಡ ಆಫ್ಲೈನಲ್ಲಿ ಕೀ ಆಫೀಸ್ ಮಲ್ಲೇಶ್ವರಮಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇರುತ್ತೆ ಅಂತ ಹೇಳಿದ್ದಾರೆ.
ಅಂದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾಗುತ್ತೆ ಅಂದರೆ ಆಫ್ಲೈನಲ್ಲಿ ಇರುತ್ತೆ. ಅದು ಕೂಡ ನಿಮ್ಮ PUC ಎಕ್ಸಾಮ್ ಆದಮೇಲೆ ಇರ್ಬೋದು ಅಥವಾ CET ಎಕ್ಸಾಮ್ ಆದಮೇಲೆ ಅದು ನಿಮಗೆ ಕಂಡಕ್ಟ್ ಮಾಡ್ಬೋದು. ನೀವು ವೆಯ್ಟ್ ಮಾಡಬೇಕು, ಶೆಡ್ಯೂಲ್ ಬಿಡ್ತಾರೆ. ಓಕೆನಾ. ಮತ್ತೆ ನಿಮಗೆ ಯಾವುದೇ ಥರದ ಒಂದು ಅಪ್ಡೇಟ್ಸ್ಗಳು ಮಿಸ್ ಆಗಬಾರ್ದು ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಅಂದರೆ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತು ನೀವು ಯಾರು ಕ್ಲಾಸ್ ಎಗೆ ಬಿಲಾಂಗ್ ಆಗಿದ್ದೀರಾ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು PU ಕಾಲೇಜಲ್ಲೇ ವೆರಿಫೈ ಮಾಡಿಸ್ಕೋಬೋದು, ಏನು ಕೀ ಆಫೀಸ್ಗೆ ಹೋಗುವಂಥ ಅಗತ್ಯ ಇಲ್ಲ. ಇಲ್ಲಿ ಯಾರು 2 ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಂದ್ರೆ ಕ್ಲಾಸ್ ಬಿ ಅವರು. ಓಕೆನಾ. ಇಲ್ಲಿ ಕ್ಲಾಸ್ ಬಿ ಯಾರು ಬಿಲಾಂಗ್ ಆಗಿದ್ದೀರಾ ಇಲ್ಲಿ ನೋಡಿ, ಕ್ಲೈಮ್ ಸ್ಟಡಿ ಇಯರ್ಸಲ್ಲಿ ಸ್ಟೂಡೆಂಟ್ ಸ್ಟಡಿ ಇಯರ್ಸ್ನ ಕೇಳ್ತಿದೆ. ಇಲ್ಲಿ ಕ್ಲೈಮ್ ಆಗಿದೆ, ನಾಟ್ ವೆರಿಫೈಡ್ ಅಂತ ಇದೆ. ಇವರು PU ಕಾಲೇಜ್ ಹೋಗಿ ವೆರಿಫೈ ಮಾಡಿಸ್ಕೋಬೇಕು ಒಂದು ಸಲ. 2ನೇ ಸಲ ಏನು ಮಾಡಬೇಕಂದ್ರೆ ಅವರು ಪೇರೆಂಟ್ದು ಏನು ಸ್ಟಡಿ ಸರ್ಟಿಫಿಕೇಟ್ ಇರುತ್ತಲ್ಲ 1 to 12 ಅದನ್ನ ತೊಗೊಂಡೋಗಿ ಕೀ ಆಫೀಸ್ ಮಲ್ಲೇಶ್ವರಮಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಆವಾಗ ಮಾತ್ರ ಅವರು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ವೆರಿಫೈ ಆಗಿ ಅದನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.